ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ಕಾಳು ಬೀನ್ಸಿನ ಪಲ್ಯ ಮಾಡ್ತಾಯಿದ್ದೀನಿ, ಗೊಜ್ಜು ಥರ. ಇದು ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ತಾರಿಕಟ್ಟೆ ತಾಲೀಸ್. ಈಗ ನೋಡಿ, ನಾನು ಟೊಮೊಟೊ ಒಂದು ಅರ್ಧ kg ತೊಗೊಂಡಿದ್ದೀನಿ. ಹಾಗೆ ಒಂದು 3 ಆಲೂಗಡ್ಡೆ, ಒಂದೇ ಒಂದು ಮೂಲಂಗಿಯನ್ನು ತಗೊಂಡಿದ್ದೀನಿ, ಅದರ ಚಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇವೆಲ್ಲವನ್ನು ಕಟ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದು ಬಿಸಿ ಆದ ನಂತರ ಒಗ್ಗರಣೆ ಬೀಜವನ್ನು ಹಾಕ್ತಾಯಿದ್ದೀನಿ. ಈಗ ಹಾಗೆ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ ಮೇಲೆ ಈಗ ಕಟ್ ಮಾಡಿರುವಂಥ ಈರುಳ್ಳಿ, ಆಲೂಗಡ್ಡೆ, ಮೂಲಂಗಿ ಹಾಗೆ ತೊಳೆದಿಟ್ಟಿರುವಂಥ ಕಾಳು ಬೀನ್ಸ್ಗಳನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಲ್ಲ ಥರ ಫುಡ್ಡಿಗೆ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ನಿಜವಾಗ್ಲೂ. ನಾವು ಇವತ್ತು ದೋಸೆಗೂ ತಿಂದಿದ್ವಿ, ಹಾಗೆ ಮಧ್ಯಾಹ್ನ ಊಟಕ್ಕೆ ತಿಂತೀವಿ, ಹಾಗೆ ರಾತ್ರಿ ಮುದ್ದೆಗೂ ತಿನ್ಬೋದು. ಎಲ್ಲದಕ್ಕೂ ಒಂದು ಸಾಂಬಾರು ಮಾಡಿಟ್ರೆ ಎಲ್ಲದಕ್ಕೂ ಇವತ್ತು ಫುಲ್ಲು ಏನೇ ಐಟಮ್ ರೊಟ್ಟಿ ಮಾಡ್ಕೊಂಡ್ರೂ ಎಲ್ಲದಕ್ಕೂ ಕಾಂಬಿನೇಷನ್ ಕರೆಕ್ಟಾಗಿರುತ್ತೆ. ಈಗ ನೋಡಿ, ಕಾಳು ಬೀನ್ಸ್ ಎಲ್ಲ ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ಈ ರೀತಿ ಹುರಿದಂಗೆ ಇದು ಹುರ್ಕೋಬೇಕು. ಆ ಥರ ಫ್ರೈ ಆದರೆ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿರುವಂಥ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಇದನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಇದು ಬಾಯ್ಲ್ ಆಗ್ತಾ ಇರುವಾಗಲೇ ನಾವು ಇದಕ್ಕೆ ಈಗ ಉಪ್ಪು, ಖಾರ, ಅರಿಶಿನ ಎಲ್ಲವನ್ನು ಸೇರಿಸ್ಕೋಬೇಕು. ಈ ರೀತಿ ಒಂದು ಸ್ವಲ್ಪ 1-2 ನಿಮಿಷ ಕಲಿಸ್ಕೊಂಡ್ಬಿಟ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು 1 ಸ್ಪೂನು ಅಂದರೆ ದೊಡ್ಡ ಸ್ಪೂನು ಡಬಲ್ ಬಂದಿದೆ, ಅದ್ರ ಮೇಲೂ ಇಷ್ಟು ಬಂದಿತ್ತು, ಹಂಗಾಗಿ ನಾನು ಅಷ್ಟು ಹಾಕಿದ್ದೆ. ಈಗ ನೋಡಿ 2 ಸ್ಪೂನು ಖಾರ ಹಾಕಿದೆ. ಖಾರ, ಉಪ್ಪು ಅವೆಲ್ಲ ನಮ್ಮ ಟೇಸ್ಟ್ಗೆ ತಕ್ಕನಂಗೆ ಹಾಕೋಬೇಕು. ಹಾಗೆ ನಾವು ಯಾವ ಪ್ರಮಾಣದಲ್ಲಿ ಮಾಡ್ತಾಯಿದ್ವಿ, ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀವಿ ಅಂತ ನಾವು ನೋಡ್ಕೊಂಡು ಮಾಡ್ಕೋಬೇಕು. ಕಡಿಮೆ ಇದ್ದರೆ ತರಕಾರಿ ಎಲ್ಲ ಕಡಿಮೆ ಇದ್ದರೆ ಕಡಿಮೆನೇ ಹಾಕೋಬೇಕು. ನಾವು ಖಾರ ತಿಂತೀವಿ ಅಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಸಾಂಬಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೇಕು. ಇವೆಲ್ಲನೂ ನಾವು ನೋಡ್ಕೊಂಡು ನಾವು ತಿನ್ನುವಂಗೆ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಈ ಪ್ರಮಾಣಗಳಿದ್ದರೆ ಸಾಕು. ಈಗ ಅದಕ್ಕೆ ಎಲ್ಲ ಉಪ್ಪು, ಖಾರ, ಅರಿಶಿನ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ನೀರು ಅಷ್ಟೇ, ಗೊಜ್ಜು ನಮಗೆ ಎಷ್ಟು ಬೇಕು ಅಂತ ಅಷ್ಟು ನೀರು ಹಾಕೋಬೇಕು. ಅದು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಸಾಕು. ಈಗ ಪಕ್ಕದಲ್ಲಿ ನಾನು ಒಂದು ಬಾಣಲಿಯನ್ನು ಇಟ್ಟು ಅದರಲ್ಲಿ ಧನಿಯಾ, ಚಕ್ಕೆ, ಲವಂಗ ಎಲ್ಲವನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇವು ಒಂದು ಸ್ವಲ್ಪ ಒಂದು ಪ್ಲೇಟಲ್ಲಿ ಹಾಕಿ ತಂಪಾಗುವಂಗೆ ಮಾಡ್ಕೋಬೇಕು. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಗೆ ಒಣ ಕೊಬ್ಬರಿನೂ ಸೇರಿಸ್ಕೊತಾ ಇದ್ದೀನಿ. ಇದು ಧನಿಯಾ ಜಾಸ್ತಿ ಕಾಣಿಸ್ತೈತಲ್ಲ ನಿಮಗೆ, ಹಾಗೆ ನಾನು ಒಂದು ತೆಂಗಿನಕಾಯಿ ಒಡೆದು ಒಂದು ತೆಂಗಿನಕಾಯಿ ಫುಲ್ಲು ತಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಒಂದು 4-5 ತಗೊಂಡಿದ್ದೆ. ಎಲ್ಲವನ್ನು ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ನೋಡಿ, ಈ ಮಸಾಲೆ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ನಾನು 2-3 ದಿನಕ್ಕೆ ಆಗುವಂಗೆ ನಾನು ಇದು 3 ದಿನ ಬಳಸ್ತೀನಿ ಈ ಮಸಾಲೆಯನ್ನು. ನಾವು ಎಲ್ಲ ಥರ ಈ ಥರ ತರಕಾರಿ ಗೊಜ್ಜುಗಳಕ್ಕೆ ನಾವು ಇದನ್ನೇ ಮಸಾಲೆಯನ್ನು ಹಾಕ್ತೀವಿ, ಬೇರೆ ಯಾವ ಮಸಾಲೆನೂ ಹಾಕಲ್ಲ. ಇದಕ್ಕೆ ನೀರು ಸೇರಿಸಂಗಿಲ್ಲ. ಇದು 3-4 ದಿನ ಆದರೂ, ಒಂದು ವಾರ ಆದರೂ, ಒಂದು ತಿಂಗಳಾದರೂ ಹಾಗೆ ಇರುತ್ತೆ, ಕೆಡಲ್ಲ. ಹಂಗಾಗಿ ನೀರನ್ನು ಮಿಕ್ಸ್ ಹಾಕ್ಕೋಬಾರ್ದು ಮಿಕ್ಸಿಗೆ, ಈ ಥರ ಡ್ರೈ ಮಿಕ್ಸ್ ಹಾಕ್ಕೋಬೇಕು. ಇದು ನೋಡಿ, ನಮ್ಮ ಗೊಜ್ಜುಗೆ ಬಾಯ್ಲ್ ಆಗಿದೆಯಾ, ಅದಕ್ಕೆ ಇದನ್ನು ಮಸಾಲೆಯನ್ನು ಸೇರಿಸಿದ್ದೀನಿ. ಈ ಥರ ಎಲ್ಲ ಮಸಾಲೆ ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು. ನಮ್ಮ ಗ್ರೇವಿ ರೆಡಿಯಾಗಿದೆ. ಕಾಳು ಬೀನ್ಸು, ಆಲೂಗಡ್ಡೆ, ಮೂಲಂಗಿ ಹಾಕಿ ಗೊಜ್ಜನ್ನು ತಯಾರಿ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ತಾರಿಕಟ್ಟೆ ತಾಲೀಸು. ಇವತ್ತು ದೋಸೆಯಲ್ಲಂತೂ ತಿಂತಾಯಿದ್ರೆ ಇನ್ನೂ ತಿನ್ಬೇಕು ಅನ್ನಿಸ್ತಾ ಇತ್ತು. ಹಾಗೆ ರೈಸ್ಗೂ ಸಖತ್ ಕಾಂಬಿನೇಷನ್, ಮುದ್ದೆಗೂ ಕಾಂಬಿನೇಷನ್, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ತಾರಿಕಟ್ಟೆ ತಾಲೀಸ್. ಒಳ್ಳೆ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ತಾರಿಕಟ್ಟೆ ತಾಲೀಸ್. ಥ್ಯಾಂಕ್ ಯು.